ಆಪ್ಕಿ ಅದಾಲತ್ನಲ್ಲಿ ಉತ್ತರಾಖಂಡ್ನ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಅವರ ಮೇಲಿರುವ ಆರೋಪವೇನೆಂದರೆ ಇವರು ಹಿಂದಿನ ಬಾಗಿಲಿನಿಂದ ಬಂದು ಸಿಎಂ ಆಗಿದ್ದಾರೆ ಎಂಬುದು. ಧಾಮಿಜಿ, ನಾನು ನಿಮ್ಮ ಬಾಲ್ಯವನ್ನ ನೋಡಿದ್ದೇನೆ. ನೀವು ಸೈನ್ಯಕ್ಕೆ ಸೇರ್ಬೇಕು ಅಂತ ಇಷ್ಟಪಟ್ಟಿದ್ರಿ. ನಿಮಗೆ ರಾಜಕೀಯಕ್ಕೆ ಬರುವಂಥ ಉದ್ದೇಶನೇ ಇರಲಿಲ್ಲ. ನಾನು ಅದು ಸಾಮಾನ್ಯವಾದ ಕುಟುಂಬದಲ್ಲಿ ಮತ್ತು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಬೆಳೆದಿದ್ದು. ನನ್ನ ತಂದೆಯವರು ಸೇನೆಯಲ್ಲಿದ್ದರು, ಮತ್ತು ನಮ್ಮದೊಂದು ಸಂಪ್ರದಾಯನೂ ಇದೆ. ಅದು ಪ್ರತ್ಯೇಕ ಒಂದು ಕುಟುಂಬದಿಂದ ಯಾರಾದರೂ ಒಬ್ಬರು ಸೇನೆಗೆ ಸೇರ್ತಾಯಿದ್ರು. ಮತ್ತು ನಮ್ಮಲ್ಲಿ ಈಗ ಪರಂಪರೆಯಾಗಿ ಸೇನೆಯೊಂದಿಗೆ ಸಂಬಂಧ ಇದೆ. ನಾನು ಕೂಡ ಸೇನೆ ಸೇರಬೇಕು ಅಂತಲೇ ಇದ್ದೆ. ಆದರೆ ನನ್ನ ಕುಟುಂಬದಲ್ಲಿ ನಾನೊಬ್ಬನೇ ಮಗ ಆದ್ದರಿಂದ ನಮ್ಮ ತಾಯಿಯವರು ಹೇಳಿದ್ರು, ನೀನು ಸೇನೆಗೆ ಹೋಗಬೇಡಪ್ಪ ಅಂತ. ಹಾಗಾಗಿ ನಾನು ಸೇನೆಗೆ ಸೇರೋಕ್ಕಾಗಿಲ್ಲ. ಆದರೆ ಸೇನೆಗೆ ಸಂಬಂಧಪಟ್ಟಂತೆ ಸಂಸ್ಕಾರ, ಸೇನೆಯ ಅನುಶಾಸನ, ಆ ಸಮಯ ಪಾಲನೆ ಅದೆಲ್ಲವೂ ನಂಗೆ ಸೇನೆಯಿಂದ ಹಾಗೇ ಬಂದ್ಬಿಟ್ಟಿದೆ. ಯಾಕಂದರೆ ತಂದೆಯವ್ರ ಜೊತೆ ಚಿಕ್ಕಂದಿಂದ ಸೇನೆಯಲ್ಲಿ ಬೆಳೀತಾ ಹೋದೆ ನಾನು. ಅವತ್ತು ಅಮ್ಮನ ಹತ್ರ ಕಂಪ್ಲೇಂಟ್ ಮಾಡಲಿಲ್ವಾ, ಸೈನಿಕ ಹೋಗೋದಕ್ಕೆ ಬಿಡಲಿಲ್ಲ ಮತ್ತು ಇಲ್ಲಿಗೆ ಬರೋದಕ್ಕೆ ಹೇಗೆ ಸಾಧ್ಯ ಆಯಿತು ಅಂತ? ಇಲ್ಲ ನೋಡಿ, ಅದು ನಾನು ಸೇನೆಗೆ ಪ್ರತ್ಯಕ್ಷ ರೂಪದಲ್ಲಿ ಸೇರೋದಕ್ಕಾಗಲಿಲ್ಲ. ಆದರೆ ಒಬ್ಬ ಸೈನಿಕ ಅವನ ಕರ್ಮ ಸಿದ್ಧಾಂತವನ್ನೇನು ಪಾಲಿಸ್ತಾನೆ, ಅವನು ತನ್ನ ಕ್ಷೇತ್ರದಲ್ಲಿ ಅದನ್ನು ಪಾಲಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ. ಇದು ನಿಜನಾ? ನಿಮ್ಮ ಪ್ರಾರಂಭದ ದಿನಗಳು ಕಷ್ಟದ್ದಾಗಿತ್ತು. ಸ್ಕೂಲ್, ಓದು, ಹಳ್ಳಿ. ನೋಡಿ, ನಮ್ಮ ಊರಲ್ಲಿ ನಾನು ಹುಟ್ಟಿದೆ. ಅದೊಂದು ಸಾಧಾರಣವಾದಂಥ ಕ್ಷೇತ್ರ. ಈ ಚೈನಾ ಬಾರ್ಡ್ರು, ನೇಪಾಳ್ ಬಾರ್ಡ್ರ್ ನಡುವೆ ಬರುವಂಥ ನಮ್ಮ ಊರು. ಮತ್ತು ಸ್ಕೂಲಿಗೆ ಹೋಗಬೇಕಾದ್ರೂ ನಾವು ಎಷ್ಟೋ ಕಿಲೋಮೀಟರ್ಗಳು ನಡ್ಕೊಂಡು ಹೋಗಬೇಕಿತ್ತು. ಮತ್ತು ಈಗಿನ ಕಾಲದ ಮಕ್ಕಳು ಅಥವಾ ಇಲ್ಲಿ ನಾವು ಕೂತ್ಕೊಂಡು ನೋಡ್ತಿದ್ವಲ್ಲ, ನಮ್ಮ ಬಹಳಷ್ಟು ಆಡಿಯನ್ಸ್ ಇದ್ದಾರೆ, ಅಲ್ಲಿಂದ ಬಂದಿದ್ದಾರೆ. ಸೊ ನೀವೆಲ್ಲರೂ ಪಾರ್ಟಿ ಗೊತ್ತಾ ಯಾರಿಗಾದ್ರು? ಮರದ ಕೆಳಗಡೆ ಓದಿದ್ದೀರಾ? ಹಾಗಾಗಿ ನಾವೆಲ್ಲ ಮರದ ಕೆಳಗಡೆ ಕೂತು ಓದಿದ್ದೀವಿ. ಜನರು ಯೂಟ್ಯೂಬ್ನಲ್ಲಿ ಬೋರ್ಡನ್ನು ನೋಡಿರಬೇಕು. ಹೌದು, ಇರ್ಬೋದು. ಹಾಗಾಗಿ ಮರದ ಕೆಳಗೆ ಕೂತು ನಾವೆಲ್ಲ ವಿದ್ಯಾಭ್ಯಾಸ ಮಾಡ್ತಿದ್ವಿ. ಮತ್ತು ರಾತ್ರಿ ದಿನ ಬೆಳಿಗ್ಗೆ ಹೋಗಿ ನಾವು ಬರಿತಾ ಇದ್ವಿ. ಅಲ್ಲಿ ಕೆಲವೊಮ್ಮೆ ಹೇಳ್ಕೊಟ್ಟಿದ್ದನ್ನು ನಾವು ಮರಿತಾ ಇದ್ವಿ, ಕಷ್ಟಪಡ್ತಿದ್ವಿ. ಅಲ್ಲಿಂದನೇ ಬಳಪದಲ್ಲಿ ಬರೆಯೋಕ್ಕೆ ಶುರು ಮಾಡಿದ್ವಿ. ಆಮೇಲೆ ಮನೆಗೆ ಬರ್ತಿದ್ವಿ. ಮನೆಗೆ ಬಂದ ನಂತರ ಅದನ್ನು ಅಳಿಸಿ ಹಾಕ್ತಿದ್ವಿ. ಅಳಿಸಿದ ನಂತರ ಅವತ್ತೇ ರಾತ್ರಿ ರೇಡಿಯೋ ಶೆಲ್ ಇರ್ತಿತ್ತಲ್ಲ, ರೇಡಿಯೋ ಶೆಲ್ಲಲ್ಲಿ ಆ ಪೂರ್ತಿ ಶೆಲ್ಲು ಯೂಸ್ ಆದಮೇಲೆ ಆಮೇಲೆ ಅದರಿಂದ ಆ ಡಸ್ಟ್ ಬರ್ತಿತ್ತಲ್ಲ, ಅದನ್ನು ಹಾಕಿ ಒರೆಸ್ಬಿಡ್ತಿದ್ವಿ ನೀಟಾಗಿ. ಆಮೇಲೆ ಬೆಳಿಗ್ಗೆ ಎದ್ದು ಮುಂಜಾನೆ ನಾವು ಸ್ಕೂಲಿಗೆ ಹೋಗೋದಕ್ಕೂ ಮುಂಚೆ ಅದೇ ಕಡ್ಡಿಯಿಂದ ನಾವು ಅದನ್ನು ಸರಿತಾ ಇದ್ವಿ. ಮತ್ತು ಪ್ರಯತ್ನ ಮಾಡ್ತಿದ್ವಿ ಅದು ನಮಗೆ ಕನ್ನಡಿ ರೂಪದಲ್ಲಿ ಕಾಣಿಸ್ಲಿ ಅಂತ. ಅದು ಮತ್ತೆ ಆರ್ಸಿ ಥರ ಬದಲಾಗ್ತಾ ಇತ್ತು. ಆಮೇಲೆ ನೋಡಿದಾಗ ಅದು ಕನ್ನಡಿ ರೀತಿ ಪ್ರತಿಬಿಂಬನ ತೋರಿಸ್ತಿತ್ತು. ಮತ್ತೆ ನಾವು ಅದ್ರ ಮೇಲೆ ಬರೆಯೋದಕ್ಕೆ ಅನುಕೂಲ ಆಗ್ತಾಯಿತ್ತು. ಅದಾದಮೇಲೆ ಕೂತ್ಕೊಳ್ಳೋದಕ್ಕೆ ಏನು ಸ್ಕೂಲ್ ಇತ್ತು, ಸ್ಕೂಲಲ್ಲಿ ಯಾವುದೇ ರೀತಿ ಬೆಂಚು ಇನ್ನೊಂದು ಇರಲಿಲ್ಲ, ಒಂದು ಮಣೆ ಕೂಡ ಇರ್ತಿರಲಿಲ್ಲ. ನಾವೆಲ್ಲರೂ ಮಣ್ಣಿನ ಮೇಲೆ ಕೂತ್ಕೋಬೇಕಾಗಿತ್ತು. ನಮಗೆ ಕೆಳಗಡೆಯಿಂದ ತಣ್ಣಗೂ ಆಗ್ತಿತ್ತು. ಆಗ ಮನೆಯಿಂದ ಏನು ಬೈತಾ ಇದ್ರು ಅದು ಬಹಳ ಬೇಜಾರಾಗ್ತಿತ್ತು. ಏನಾದರೂ ತಿನ್ನಕ್ಕೆ ಬಂದಾಗ ಅಥವಾ ಬೇರೆ ಏನಾದರೂ ವಸ್ತುಗಳು ಬಂದರೆ ಅದನ್ನು ಸಹ ನಾವು ನಮ್ಮ ಬಸ್ತಿಗೆ ಕರ್ಕೊಂಡು ಹೋಗ್ತಾ ಇದ್ವಿ ಜೊತೆಲಿ. ಅದನ್ನೆಲ್ರಿಗೂ ಹಂಚ್ತಾ ಇದ್ವಿ, ನಂತರ ವಾಪಸ್ ಬರ್ತಾ ಇದ್ವಿ. ಈ ರೀತಿ ಪರಿಸ್ಥಿತಿಲಿ ನಾವು ವಿದ್ಯಾಭ್ಯಾಸ ಮಾಡಿ. ಆ ಸಮಯದಲ್ಲಿ ಹೊಸ ಬಟ್ಟೆ ಮೇಲೆ ಇಷ್ಟ ಆಗ್ತಿರ್ಬೋದು, ಅಥವಾ ಊಟ ತಿಂಡಿ ಮೇಲೆ ಕೂಡ ಇಷ್ಟ ಆಗ್ತಿರ್ಬೋದು. ಹೊಸ ಬಟ್ಟೆ ಅಂತೂ ನಮಗೆಲ್ಲ 1 ವರ್ಷದಲ್ಲೋ 2 ವರ್ಷದಲ್ಲೋ ಯಾವಾಗ ಬರ್ತಿತ್ತು ಅಂದರೆ, ಯಾವಾಗ ಕುಟುಂಬದಲ್ಲಿ ಯಾರಾದರೂ ಮದುವೆ ಇನ್ನೊಂದು ಮತ್ತೊಂದು ಕಾರ್ಯಕ್ರಮ ಆದಾಗ ಅಥವಾ ನಮ್ಮಲ್ಲೇನಾದರೂ ಮರದ ಮೇಲೆ ಎಲ್ಲ ಇರ್ತಿತ್ತು, ಕಷ್ಟ ಆಗ್ತಿತ್ತು. ಆಮೇಲೆ ಇನ್ನೊಂದು ಮಾತು ನೀವು ಕೇಳಿದ್ರಿ, ತಿನ್ನೋದು. ಆಮೇಲೆ ಇತ್ತೀಚಿನ ಮಕ್ಕಳು ಈಗೆಲ್ಲ ಹೇಳ್ತಾರೆ, ಏನು ಪೂರಿ ತಿನ್ನಲ್ಲ ನಾವು ಸ್ವೀಟ್ಸ್ ತಿನ್ನೋದಿಲ್ಲ, ಇಂಥದ್ದೇ ಇರುತ್ತಲ್ವಾ. ನಾವು ನಮ್ಮ ಕಾಲದಲ್ಲಿ ತುಂಬ ಖುಷಿಯಾಗಿರ್ತಿದ್ವಿ. ನೋಡಿ, ಈಗ ದೀಪಾವಳಿ ಬರುತ್ತೆ ಮುಂದಕ್ಕೆ. ಹಾಗೆ ನಮ್ಮ ಕಾಲದಲ್ಲಿ ಒಂದು ಬಹಳ ಅದ್ಭುತವಾದ ಹಬ್ಬ ಬರ್ತಾಯಿತ್ತು. ಅದನ್ನು ನಮ್ಮ ಸಂಪ್ರದಾಯದ ಹಬ್ಬ ಅಂತಿದ್ವಿ. ಆದರೆ ಸಂಕ್ರಾಂತಿನ ಹಾಗೆ ದೇಶದ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಮಕರ ಸಂಕ್ರಾಂತಿನ ಆಚರಿಸ್ತಾರೆ. ಕೆಲವರು ಮಕರ ಸಂಕ್ರಾಂತಿ, ಕೆಲವರು ಪೊಂಗಲ್ಲು, ಕೆಲವರು ಇನ್ನೊಂದು ಓಣಮ್ಮು, ಕೆಲವರು ಗಿಹು. ನಮ್ಮ ಊರಲ್ಲಿ ಇದನ್ನು ಗಿಹೂತಿ ಅಂತ ಕರೀತಾರೆ, ಅಂದರೆ ಉತ್ತರಾಯಣದ ಕಾರ್ಯಕ್ರಮ. ಸೊ ಹಾಗಾಗಿ ನಾವು ಬಹಳ ದಿನಗಳಿಂದ ಅದಕ್ಕೋಸ್ಕರ ಕಾಯ್ತಾ ಇರ್ತಿದ್ವಿ. ಅದು ನಮ್ಗೆ ಯಾವಾಗ ಹಬ್ಬ ಬರುತ್ತೆ,
ಯಾವಾಗ ನಮಗೆ ಪೂರಿ ತಿನ್ನೋದಕ್ಕೆ ಸಿಗುತ್ತೆ ಅಂತ. ಆಮೇಲೆ ನಮಗೆ ಪಕೋಡ ಮಾಡ್ತಾ ಇದ್ರು, ಅದು ಯಾವಾಗ ಮಾಡ್ತಾರೆ ತಿನ್ನೋದಕ್ಕೆ ಅಂತ. ನಮಗೆ ತಿನ್ನೋದಕ್ಕೆ ಹಲ್ವಾ ಸಿಕ್ತಿತ್ತು, ಕಾಯ್ತಾ ಇರ್ತಿದ್ವಿ ನಾವು. ಯಾಕಂದ್ರೆ ವರ್ಷದಲ್ಲಿ ಒಂದೆರಡು ಸರಿ ಮಾತ್ರ ಈ ಅವಕಾಶ ಸಿಗ್ತಾ ಮೊದಲು ಇತ್ತು. ನೀವು MBBS ಮಾಡಬೇಕು ಅಂತ ಅನ್ಕೊಂಡಿದ್ರಿ, ಆಮೇಲೆ ನೀವು ಮ್ಯಾನೇಜ್ಮೆಂಟ್ ಮಾಡಿದ್ರಿ, ಆಮೇಲೆ ಲಾ ಮಾಡಿದ್ರಿ, ಆಮೇಲೆ ನೀವು ಇನ್ನೊಂದು ಡಿಪ್ಲೊಮಾ ಮಾಡಿದ್ರಿ. ನಿಮಗೆ ಕನ್ಫ್ಯೂಷನ್ ಇತ್ತಾ ಏನಾಗಬೇಕು ಅನ್ನೋದ್ರಲ್ಲಿ? ಹೌದು, ನಿಜ ನೀವು ಹೇಳಿದ್ದು. ಅದು ನಾನು ಮೆಡಿಕಲ್ಗೆ ಹೋಗಬೇಕಾಗಿತ್ತು, MBBS ಮಾಡಬೇಕು ಅಂತಿದ್ದೆ. ನಾವು 4 ಜನ ಲಕ್ನೋಗೆ ಹೋದ್ವಿ. ನಾವು ಯಾರಿಗೂ ಗೊತ್ತಿರಲಿಲ್ಲ ಲಕ್ನೋದಲ್ಲಿ. ಛತ್ರವಾಸ್ ಆಮೇಲೆ ಹೋಗಿದ್ದು. ಅದಕ್ಕೂ ಮುಂಚೆ ನಮ್ಮ 4 ಜನರಲ್ಲಿ ನಾವೆಲ್ಲರೂ ಕರಾಗ್ ರೈಲ್ವೆ ಸ್ಟೇಷನ್ನಲ್ಲಿ ಇಳಿದಾಗ 4 ಜನ, ಮತ್ತು ಚಾರ್ಬಾಗಲ್ಲಿ ಇಳಿದ ನಂತರ ನಾವು ಅಲ್ಲಿದ್ದಂಥ ಸಾಮಾನುಗಳನ್ನು ಅಲ್ಲೇ ಇಟ್ವಿ. ನಮ್ಮ ವಸ್ತುಗಳನ್ನಿಟ್ಟ ಮೇಲೆ ಇಬ್ಬರು ಅದನ್ನು ನೋಡ್ಕೊಂಡು ಅಲ್ಲೇ ಇರ್ತಿದ್ರು, ಇನ್ನಿಬ್ಬರು ನಾವು ರೂಮ್ ಹುಡ್ಕೋದಕ್ಕೆ ಹೋಗ್ತಾಯಿದ್ವಿ. ನಮಗೆ 3 ದಿನ ಆದಮೇಲೆ ರೂಮ್ ಸಿಕ್ಕಿತ್ತು. ನಾವು ಆಮೇಲೆ ರೂಮಿಗೆ ಶಿಫ್ಟ್ ಆದ್ವಿ. ಆಮೇಲೆ ನಾವು ಕೋಚಿಂಗ್ ಶುರು ಮಾಡಿದ್ವಿ ಲಕ್ನೋದಲ್ಲಿ. ನ್ಯೂ ಸ್ಟ್ಯಾಂಡರ್ಡ್ ಕೋಚಿಂಗು ತುಂಬ ಪ್ರಸಿದ್ಧವಾದಂಥ ಕೋಚಿಂಗ್ ಸೆಂಟರ್ ಆಗಿತ್ತು ಆ ಕಾಲದಲ್ಲಿ. ಆ ಕೋಚಿಂಗಲ್ಲಿ ಓದಿಸ್ತಾ ನಾವು ಓದ್ಕೊಳ್ತಾ ಹಾಗೇನೆ ವಿಶ್ವವಿದ್ಯಾಲಯದಲ್ಲಿ ಅಡ್ಮಿಷನ್ ಕೂಡ ಸಿಕ್ತು, ಲಕ್ನೋ ವಿಶ್ವವಿದ್ಯಾಲಯದಲ್ಲಿ. ಮತ್ತೆ ಆ ಬಿ ಎ ಓದೋದಕ್ಕೂ ಶುರು ಮಾಡಿದೆ ಜೊತೆಗೆ. ಸೊ ಹಾಗಾಗಿ MBBS ಮಾಡೋದಕ್ಕೆ ಅವಕಾಶ ಆಗಲೇ ಇಲ್ಲ. ಸೊ ಆಮೇಲೆ ಇಲ್ಲಿಂದ ಡಿಗ್ರಿ ಮುಗೀತು. ಡಿಗ್ರಿ ಆದಮೇಲೆ ಪೋಸ್ಟ್ ಗ್ರಾಜುಯೇಷನ್ ಆಯಿತು. ಪೋಸ್ಟ್ ಗ್ರಾಜುಯೇಷನ್ ಆದಮೇಲೆ ಕೆಲಸ ಸಿಕ್ತು, ಅಲ್ಲಿಗೆ ಹೋದೆ. ಆಮೇಲೆ ಲಾ ಆದಮೇಲೆ ನಾನು ರಿಸರ್ಚು ಮಾಡಬೇಕು ಅಂತಿದ್ದೆ. ರಿಸರ್ಚ್ ಮಾಡೋದಕ್ಕೂ ನಾನು ನನ್ನ ಅಡ್ಮಿಷನ್ ಮಾಡ್ಕೊಂಡಿದ್ದೆ. ಥೀಸಿಸು ಇನ್ನೊಂದು ಮತ್ತೊಂದು ಕಳಿಸಿದ್ದೆ. ಆದರೆ ಅದಾದಮೇಲೆ ಉತ್ತರಾಖಂಡ ಆಯಿತು. ಸೊ ಆಗಿ ಅಲ್ಲಿದ್ದಂಥ ರಾಜಕಾರಣದಲ್ಲಿ ನಾನು ಆವಾಗಲಿಂದನೂ ಇದ್ದೆ. ವಿದ್ಯಾರ್ಥಿ ಸಂಘದ ಕಾರ್ಯಕರ್ತ ಆಗಿದ್ದೆ, ಸಂಘದ ಸ್ವಯಂ ಸೇವಕನಾಗಿದ್ದೆ. ನಾನು ITC OTC ಯಾವ್ಯಾವುದು ನಮಗೆ ಶಿಕ್ಷಣ ಅಂತ ಅನಿಸುತ್ತೋ ಅದೆಲ್ಲವೂ ನಾನು ಪ್ರಾರಂಭಿಕ ಕಾಲದಲ್ಲಿ ಮಾಡ್ತಾ ಇದ್ದೆ. ನೋಡಿದವರೆಲ್ಲ ಬ್ಯಾಕ್ ಡೋರಲ್ಲಿ ಬರ್ತಾನೆ ಇವನು ಅಂತ ಅಂದ್ಕೊಂಡಿರ್ಬೋದು. ಹಾಗೆ ಈ ಆಪ್ಕೆ ಅದಾಲತಲ್ಲಿ ನನ್ನ ಮೇಲೆ ಆರೋಪ. ಸೊ ನಾನು ಹೇಳಲೇಬೇಕಲ್ವ ಇವಾಗ. ಸೊ ಹಾಗಾಗಿ ನಾವು ಬಾಲ್ಯದಿಂದಲೇ ಸ್ವಯಂ ಸೇವಕರಾಗಿ ಬಂದಿದ್ದು. ಸ್ಥಿತಿಗಳಲ್ಲಿ, ಪರಿಸ್ಥಿತಿಗಳಲ್ಲಿ, ನೀತಿ ವಿಚಾರಗಳಲ್ಲಿ ಒಂದು ನಿಷ್ಠೆ ಇತ್ತು. ಏನು ನೀತಿನ ಇತ್ತು ಅದನ್ನೆಲ್ಲರೂ ಪಾಲಿಸ್ತಾ ಇದ್ವಿ. ಆಮೇಲೆ ಇಲ್ಲಿ ಎಲ್ರಿಗೂ ಅವರ ಅನುದಾಯಿತ್ವದ ಬಗ್ಗೆ, ಮತ್ತು ನಗರದ ಶಾಲೆಗಳ ಬಗ್ಗೆ, ವಿಶ್ವವಿದ್ಯಾಲಯದ ಬಗ್ಗೆ, ಪ್ರಾದೇಶಿಕ ವಿಚಾರಗಳ ಬಗ್ಗೆ, ಅವೆಲ್ಲ ವಿಚಾರಗಳಲ್ಲೂ ಸಕ್ರಿಯವಾಗಿದ್ದ ನಂತರ, ರಾಜಕಾರಣದಲ್ಲಿದ್ದ ನಂತರ, ಯುವ ಮೋರ್ಚಾದಲ್ಲಿ ಸೇರಿಕೊಂಡ ನಂತರ, ಅನಂತರ ವಿಧಾನಸಭೆಯ ಚುನಾವಣೆ ಆಯಿತು. ನಂತರ ಪಾರ್ಟಿ ನನಗೇನು ಜವಾಬ್ದಾರಿ ಕೊಡ್ತೋ ಆ ಜವಾಬ್ದಾರಿನ ನಾನು ನಿಭಾಯಿಸ್ತಾ ಬರ್ತಾ ಇದ್ದೀನಿ. ಸ್ವಾಮೀಜಿ, ವಿದ್ಯಾರ್ಥಿ ಪರಿಷತ್ತಲ್ಲಿ ತುಂಬ ಜನ ಉಳ್ಕೋತಾರೆ, OTCನಲ್ಲೂ ತುಂಬ ಜನ ಇರ್ತಾರೆ, ಸಂಘದ ಸ್ವಯಂ ಸೇವಕರು ತುಂಬ ಜನ ಇರ್ತಾರೆ, MLA ಕೂಡ ತುಂಬ ಜನ ಆಗ್ತಾರೆ. ಆದರೆ 45ನೇ ವರ್ಷದಲ್ಲಿ ಮುಖ್ಯಮಂತ್ರಿ ಆಗೋದಕ್ಕೆ ಪುಷ್ಕರ್ ಸಿಂಗ್ಗೆ ಮಾತ್ರ ಸಾಧ್ಯ. ನಾನು ಸತ್ಯ ಹೇಳಬೇಕು ಅಂದರೆ ನಾನು ಯಾವತ್ತೂ ಯೋಚನೆ ಮಾಡಿರಲಿಲ್ಲ. ಮತ್ತು ಇದು ನಮ್ಮ ಪಾರ್ಟಿನೇ, ಅದು ನಮ್ಮಲ್ಲೇ ಒಂದು ವಿಶಿಷ್ಟ ಪಾರ್ಟಿ. ಇದರಲ್ಲಿ ಯಾರಿಗೂ ಗೊತ್ತಾಗೋದಿಲ್ಲ ಯಾರನ್ನ ಯಾವಾಗ ಹೇಗೆ ನೇಮಕ ಮಾಡ್ತಾರೆ. ನೀವು ಹೇಳಿದ್ರಿ ಮುಖ್ಯಮಂತ್ರಿ ಮಾಡ್ತಾರೆ ಅಂತ ನಿಮಗೆ ಗೊತ್ತಿರಲಿಲ್ಲ? ಇಲ್ಲ, ಖಂಡಿತವಾಗ್ಲೂ ಇಲ್ಲ. ನೋಡಿ, ನಾನು 2012ರಲ್ಲಿ ವಿಧಾನಸಭೆಯ ಚುನಾವಣೆ ಆಗುತ್ತೆ. ಆಗ ಸರ್ಕಾರ ಕಾಂಗ್ರೆಸ್ಸಿಯಲ್ಲಿ ನಿರ್ವಹಣೆ ಮಾಡುತ್ತೆ. ಆಗ ನನಗೆ ಯಾವ ಚಾನ್ಸೂ ಇರಲಿಲ್ಲ. ಆದರೆ 2017ರಲ್ಲಿ ಆಗ ಉತ್ತರಾಖಂಡದ ಒಳಗೆ ಹೊಸ ಚುನಾವಣೆ ನಡೆಯುತ್ತೆ. ಮತ್ತು ಆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ನೇಮಕ ಆಗುತ್ತೆ. ಆಗ ನನಗೆ ತುಂಬ ನನ್ನ ಮನಸ್ಸಲ್ಲಿ ಕೊರಿತಾ ಇತ್ತು, ಈ ಬಾರಿ ನಾನು ಮಂತ್ರಿ ಪರಿಷತ್ ಖಂಡಿತ ಬರ್ತೀನಿ. ಮತ್ತು ನಂತರ ಮಂತ್ರಿ ಪರಿಷತ್ ಫೈನಲ್ ಏನಾಯ್ತಲ್ಲ, ಆಗ ಅದರಲ್ಲಿ ನನ್ನ ಹೆಸರಿರಲಿಲ್ಲ. ಅದಾದಮೇಲೂ 2-3 ಸರಿ ನನಗೆ ಹೀಗೆ ಆಯಿತು. ಅದು ಲೋಕಸಭೆಯ ಚುನಾವಣೆ ಆಗುತ್ತೆ. ಸೊ ನಾನು ಅವಾಗ ಅಂದ್ಕೊಂಡೆ ನಾನು ಲೋಕಸಭೆ ಚುನಾವಣೆಗೆ ನಿಂತ್ಕೋತೀನಿ ಅಂತ. ಆಗ ನನಗೆ ಮತ್ತೊಂದು ಸರಿ ಮಂತ್ರಿಮಂಡಲ ಸರ್ಕಾರ ರಚನೆ ಆದಮೇಲೆ ಮತ್ತೆ ಸ್ವಲ್ಪ ಚೇಂಜಸ್ ಆಯಿತು. ಆಗಲೂ ನಾನು ಅಂದ್ಕೊಂಡೆ ಈ ಸರಿ ಖಂಡಿತ ನಾನು ಬರ್ತೀನಿ ಅಂತ. ಆಗ ಆ್ಯಕ್ಚುಲಿ ಪಾರ್ಟಿಯ ಪ್ರೆಸಿಡೆಂಟ್ ಆಗಿ ಹೊಸದಾಗಿ ನೇಮಕ ಆಗಬೇಕಿತ್ತು. ಆಗಲೂ ಸಹ ನಾನು ಅಂದ್ಕೊಂಡೆ ಈ ಸರಿ ಖಂಡಿತ ನನಗೆ ಇದು ಸಿಗುತ್ತೆ ಅಂತ. ಆದರೆ ಪ್ರತಿ ಬಾರಿನೂ ನನ್ನ ನಂಬರ್ ಬರಲೇ ಇಲ್ಲ. ಆದರೆ ಈ ಬಾರಿ ನನಗೇನು ಸಿಕ್ಕಿದೆಯಲ್ಲ, ಏನು ಜವಾಬ್ದಾರಿ ಕೊಟ್ಟಿದ್ದಾರಲ್ಲ, ಇದು ಖಂಡಿತವಾಗ್ಲೂ ನನಗೆ ಗೊತ್ತೇ ಇರಲಿಲ್ಲ ನನ್ನ ಹೆಸರು ಬರುತ್ತೆ ಅಂತಲೇ. ನನಗೆ ಕೊನೆಯ ಕ್ಷಣದವರೆಗೂ, ಅಂದರೆ 3ನೇ ಜುಲೈ 4ನೇ ಜುಲೈ ನಾನು ಓತು ತಗೊಂಡಿದ್ದು. 3ನೇ ಜುಲೈ ಸಂಜೆ ವಿಧಾನಮಂಡಲದಲ್ಲಿ ಕೂತ್ಕೊಂಡಿದ್ದಾಗ ಅಲ್ಲಿ ತನಕ ನಮ್ಮ ಪಾರ್ಟಿಲಿ ಯಾರೂ ಸಹ ನಮ್ಮ ಪ್ರಭಾರಿ ಅವ್ರನ್ನ ಅಥವಾ ಯಾರೋ ಪಾರ್ಟಿ ಕಾರ್ಯಾಲಯದಿಂದ ಯಾರೂ ನನಗೆ ಯಾವ ಕನ್ಫರ್ಮೇಷನು ಕೊಟ್ಟಿರಲಿಲ್ಲ ನಮ್ಮನ್ನು ನೇಮಕ ಮಾಡ್ತಾ ಇದ್ದಾರೆ ಅಂತ. ನಾನು ಹಿಂದ್ಗಡೆ ಸೀಟಲ್ಲಿ ಕೂತ್ಕೊಂಡಿದ್ದೆ. ಮತ್ತು ಇದ್ದಕ್ಕಿದ್ದಂಗೆ ಅವರು ನನ್ನ ಮಧ್ಯಪ್ರದೇಶದಲ್ಲಿ ಒಂದು ಪ್ರೆಸಿಡೆಂಟ್ ಗಿರಿ ಇತ್ತು, ನರೇಂದ್ರ ಸಿಂಗ್ ಅವರು ಮೊದಲು ನಿಭಾಯಿಸ್ತಾ ಇದ್ರು. ಮತ್ತೆ ಅದೇ ಮಂತ್ರಿ ಆದಾಗ ಅವ್ರು ಯಾರು ನನ್ನ ಅಬ್ಸರ್ವರ್ ಇದ್ರಲ್ಲ, ಪ್ರಭಾರಿ ಇದ್ರಲ್ಲ, ಅವ್ರು ಇದ್ದಕ್ಕಿದ್ದಂಗೆ ನನ್ನ ಹೆಸರು ತಗೊಂಡಾಗಲೇ ನನಗೆ ಅರ್ಥ ಆಗಿದ್ದು
ಅದು ವಿಧಾನಸಭೆಗೆ ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ, ನಾನು ನಾಳೆ ಶಪಥ ತಗೋಬೇಕು ಅಂತ. ಇದೆಲ್ಲ ಆವಾಗಲೇ ಆಗಿದ್ದು. ನೋಡಿ, ಆ ಸಮಯದಲ್ಲಿ 3 ತಿಂಗಳಲ್ಲಿ ಉತ್ತರಾಖಂಡದ 3 ಜನ ಮುಖ್ಯಮಂತ್ರಿಗಳು ಬದಲಾದ್ರು. ಬಿಜೆಪಿ ಎದುರಿಗೆ ಕಷ್ಟ ಆಗ್ತಿತ್ತು. ನೀವೇ ಹೇಳ್ತಾ ಇದ್ರಿ ನಿಮ್ಮ ಅದೃಷ್ಟ ಚೆನ್ನಾಗಿರ್ಲಿಲ್ಲ, ನೀವು ಮಂತ್ರಿ ಆಗೋದ್ರಲ್ಲಿ ಅಥವಾ ಲೋಕಸಭೆನಲ್ಲಿ ಅಂತ. ಮೋದಿಜಿಯವರು ನಿಮ್ಮನ್ನ ಹೇಗೆ ಸೆಲೆಕ್ಟ್ ಮಾಡಿದ್ರು? ನಾನು ಅದು ನೋಡಿ ತುಂಬ ಶಿಸ್ತಾಗಿರೋನು, ಅದು ಅವ್ರಿಗೆ ಗೊತ್ತಿದೆ. ಅವರು ನನ್ನ ಮೇಲೀಗ ನಂಬಿಕೆ ಇಟ್ಟಿದ್ದಾರೆ. ನಾನು ಹೇಳೋದು ಒಂದೇನೆ, ಆದರೆ ನಮ್ಮಂಥ ಸಾಮಾನ್ಯ ಕಾರ್ಯಕರ್ತರನ್ನು ಒಬ್ಬ ಸೈನಿಕನ ಮಗನಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಮತ್ತು ನಾನು ಕೂಡ ಪ್ರಯತ್ನ ಮಾಡ್ತೀನಿ ನಿಭಾಯಿಸೋದಕ್ಕೆ. ಪಾರ್ಟಿಯ ಜವಾಬ್ದಾರಿ ಆಗಿರ್ಬೋದು, ಪಾರ್ಟಿಯ ಕೆಲಸ ಕಾರ್ಯಗಳಿರ್ಬೋದು, ಮತ್ತು ಪಾರ್ಟಿ ನನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಅದನ್ನು ಏನು ಅಪೇಕ್ಷೆ ಇದೆ ಅದನ್ನು ನಾನು ಪೂರೈಸ್ತೀನಿ. ಆಮೇಲೆ 6 ತಿಂಗಳ ನಂತರ ಚುನಾವಣೆನೂ ಆಗಬೇಕಿತ್ತು. ಆಗ ಪೂರ್ತಿ ಸಾಮರ್ಥ್ಯದೊಂದಿಗೆ, ಪ್ರಧಾನಮಂತ್ರಿಯವರ ಆಶೀರ್ವಾದದೊಂದಿಗೆ, ಗೃಹ ಮಂತ್ರಿಯವರ ಆಶೀರ್ವಾದದೊಂದಿಗೆ, ರಾಷ್ಟ್ರೀಯ ಅಧ್ಯಕ್ಷರ ಆಶೀರ್ವಾದದೊಂದಿಗೆ ನಮ್ಮ ಪಾರ್ಟಿ ಚುನಾವಣೆ ನಿಲ್ತು. ಮತ್ತು ಉತ್ತರಾಖಂಡದ ಇತಿಹಾಸದಲ್ಲೇ ಇಲ್ಲಿ ತನಕ ಎಷ್ಟೋ ಉತ್ತರಾಖಂಡದ ಚುನಾವಣೆಗಳಾಗಿರ್ಬೋದು, ಪ್ರತಿ ಚುನಾವಣೆಯಲ್ಲೂ ಅಲ್ಲಿ ಇದೊಂದು ಪದ್ಧತಿ ನಡೀತಿತ್ತು. ಅದು ಒಂದು ಸರಿ ಒಂದು ಪಾರ್ಟಿಯ ಸರ್ಕಾರ ನೇಮಕ ಆದರೆ ಚುನಾವಣೆ ಬರುತ್ತೆ ಮತ್ತು ಸರ್ಕಾರ ಬದಲಾಗತ್ತೆ. ಎಷ್ಟೋ ಸರಿಯ ಇತಿಹಾಸವನ್ನು ತೆಗೆದು ನೋಡಿದ್ರೆ ಉತ್ತರಾಖಂಡ್ನಲ್ಲಿ ಮೊದಲನೇ ಸರಿ ಈ ಮಿಷಿನ್ ಮುರಿತು. ಮತ್ತು ಯಾವ ಇತಿಹಾಸ ಇತ್ತು ಅದು ಹೊಸದಾಗಿ ಬರೆಯಲಾಯಿತು. ಇದೇನೊಂದು ಪದ್ಧತಿ ಇತ್ತಲ್ಲ, ಈ ಪದ್ಧತಿ ಬದಲಾಯಿತು. ಮತ್ತು ಉತ್ತರಾಖಂಡದಲ್ಲಿ ಮತ್ತೊಮ್ಮೆ ಮಾನ್ಯ ಪ್ರಧಾನಮಂತ್ರಿ ಮೋದಿಜಿಯವರ ನೇತೃತ್ವದಲ್ಲಿ ಮತ್ತೆ ನನಗೆ ಅಲ್ಲಿ ಮುಖ್ಯ ಸೇವಕನ ರೂಪದಲ್ಲಿ ಒಂದು ಕೆಲಸ ಏನು ಸಿಕ್ತಲ್ಲ, ಆಗ ಉತ್ತರಾಖಂಡದ ಜನತೆ ಮತ್ತೆ ನನಗೆ ಅವಕಾಶ ಕೊಟ್ಟು ಸೇವೆ ಮಾಡೋದಕ್ಕೆ ಇನ್ನೊಂದು ಇತಿಹಾಸನ ಬರೆದ್ರು ಅಂತ ಹೇಳ್ಬೋದು. ಧಾಮಿಜಿ, ರಾಜನಾಥ್ ಸಿಂಗ್ ಅವರು ಕೂಡ ಹೇಳ್ತಾರೆ, ಈ ಪುಷ್ಕರ್ ಸಿಂಗ್ ಧಾಮಿ ಅವರು ಮಹೇಂದ್ರ ಸಿಂಗ್ ಧೋನಿ ಇದ್ದ ಹಾಗೆ ಅಂತ. ಫಿನಿಷರ್ ಇವರು, ಕೊನೆ 2-3 ಓವರ್ಗಳಲ್ಲಿ ಬೌಂಡ್ರಿ ಬಾರಿಸಿ ಗೆಲ್ಲಿಸ್ಬಿಡ್ತಾರೆ ಅಂತ. ಅವ್ರು ನನಗೆ ಈ ರೀತಿ ಹೇಳೋದಕ್ಕೆ ಕಾರಣ, ಅವರು ಎಂಥ ಸಮಯದಲ್ಲಿ ನನ್ನನ್ನು ತಂದು ಕೂರಿಸಿದ್ರು ಅದಕ್ಕೆ. ಆ ಸಮಯದಲ್ಲಿ ಈ ರೀತಿ ನಿಭಾಯಿಸುವಂಥ ವ್ಯಕ್ತಿ ಬೇಕಾಗಿತ್ತು. ಸ್ವಲ್ಪ ಶಿಸ್ತಿನಿಂದ ನಡ್ಕೊಳ್ಳುವಂಥ ಅವಶ್ಯಕತೆ ಇತ್ತು. ಅದಕ್ಕಾಗಿ ಅವರು ನನ್ನನ್ನು ಆ ರೀತಿ ಕರೀತಾರೆ ಅಂದ್ರೆ ತಪ್ಪು. ಆದರೆ ನಿಮ್ಮ ವಿಧಾನಸಭಾ ಚುನಾವಣೆಯಲ್ಲಿ ನೀವು ಸೋತು ನಿಮ್ಮ ಪಾರ್ಟಿ ಗೆದ್ದಿದ್ದಕ್ಕೆ ನಿಮಗೆ ಬೇಸರ ಆಗಿರಬೇಕು. ಹೌದು, ಖಂಡಿತ ನನಗೆ ಸ್ವಲ್ಪ ಹೊತ್ತಿನ ಮಟ್ಟಿಗೆ ಅನ್ನಿಸ್ತು. ಯಾಕಂದರೆ ನಾನು ಚುನಾವಣೆಗೆ ಸರಿಯಾದ ಸಮಯನೂ ಕೊಡೋಕ್ಕಾಗಿರಲಿಲ್ಲ ಅಂತ. ಆಮೇಲೆ ನನಗೆ ಅಗತ್ಯ ಇತ್ತು. ಅಲ್ಲಿ ನನ್ನ ಚುನಾವಣೆ ನಾನು ಗೆಲ್ತೀನೋ ಅಥವಾ ಸೋಲ್ತೀನೋ ಅದು ಮಹತ್ವಪೂರ್ಣವಾಗಿತ್ತು. ಅಲ್ಲಿ ನನ್ನ ಪಾರ್ಟಿ ಗೆಲ್ಲಬೇಕಾಗಿತ್ತು. ಮತ್ತು ಸ್ವಲ್ಪ ಹೊತ್ತಿಗಾದ್ರೂ ಮನುಷ್ಯನ ಒಂದು ಗುಣ ಇರುತ್ತಲ್ಲ, ಅದು ನಿಭಾಯಿಸಬೇಕಾಗತ್ತೆ. ಇದೇನಾಯಿತು, ನನಗೂ ಕೂಡ ಸ್ವಲ್ಪ ಹೊತ್ತು ಅನ್ನಿಸ್ತು. ಆದರೆ ಮತ್ತು ಸ್ವಲ್ಪ ಹೊತ್ತಿನ ನಂತರ ಯೋಚನೆ ಮಾಡಿದೆ, ಇದು ಪಾರ್ಟಿ ಏನು ನನಗೆ ಕೆಲಸ ಕೊಟ್ಟಿದ್ದಾರೆ, ಮತ್ತು ಪಾರ್ಟಿ ಏನಕ್ಕೆ ನನಗೆ ಕೊಟ್ಟಂಥ ಜವಾಬ್ದಾರಿ ಏನಿತ್ತು, ಕರ್ತವ್ಯ ಏನಿತ್ತು, ಅದನ್ನು ನಿಭಾಯಿಸಿದ್ದೀನಿ. ಹಾಗಾಗಿ ನನ್ನ ಮನಸ್ಸಲ್ಲಿ ಯಾವುದೇ ರೀತಿ ಸೋಲಿನ ಭಯ ಇರಲಿಲ್ಲ. ಸೊ ಪಾರ್ಟಿ ಗೆಲ್ಲುತ್ತೇನೋ ನಂಬಿಕೆ ಇತ್ತು, ಯಾಕಂದರೆ ನಾನು ನನ್ನ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸಿದ್ದೆ. ಆದರೆ ನಿಮಗೆ ಅನ್ಸಿರ್ಬೇಕಲ್ಲ, ಮುಖ್ಯಮಂತ್ರಿ ಪದವಿ ನಿಮ್ಮ ಕೈಯಿಂದ ಬಿಟ್ಟು ಹೋಯ್ತು ಅಂತ. ಇದು ಖಂಡಿತವಾಗ್ಲೂ ನನ್ನ ಮನಸ್ಸಲ್ಲಿ ಇರಲಿಲ್ಲ. ಸಂತೋಷ ಏನಕ್ಕಾಯಿತು ಅಂತ ಹೇಳಿದ್ರೆ, ನಮ್ಮ ಪಾರ್ಟಿ ಅಧಿಕಾರಕ್ಕೆ ಬಂದಿದ್ದು, ಪಾರ್ಟಿ ಗೆದ್ದಿತ್ತು. ಆಮೇಲೆ ನಾವೇನು ಮಾತು ಕೊಟ್ಟಿದ್ವಿ, ನಾವೇನು ಜನಗಳ ಮಧ್ಯೆ ಹೋಗಿ ಭರವಸೆಯನ್ನು ಮೂಡಿಸಿದ್ವಿ, ನಾವಿಷ್ಟು ಕೆಲಸ ಮಾಡ್ತೀವಿ, ನಾವು ಈ ರೀತಿಯಾದಂಥ ಯೋಜನೆಗಳನ್ನು ತರ್ತೀವಿ ಅಂತ, ಅವೆಲ್ಲವೂ ಪೂರ್ತಿಯಾಗುತ್ತೆ. ಈಗ ಏನಂತ ಹೇಳಿದ್ರೆ, ರಿಸಲ್ಟ್ ಬಂದ ನಂತರ ನಾನು ಕೂಡಲೇ ಪಾರ್ಟಿ ಕಾರ್ಯಾಲಯಕ್ಕೆ ಹೋದೆ. ಅಲ್ಲಿ ಹೋಗಿದ ನಂತರ ನಾನು ಹೇಳಿದೆ, ಏನೇನು ನಾವು ಯೋಜನೆಗಳನ್ನು ಕೊಟ್ಟಿದ್ದೀವಿ, ಜನಗಳಿಗೇನು ಮಾತು ಕೊಟ್ಟಿದ್ದೀವಿ, ಅವೆಲ್ಲ ಕಾರ್ಯಕ್ರಮಗಳನ್ನು ನಾವು ಪೂರ್ತಿ ಮಾಡೋಣ ಅಂತ ಹೇಳಿ ಆಯಿತು. ನಾನು ಧಾಮಿಜಿ, ಬಿಜೆಪಿನಲ್ಲಿ ಒಬ್ಬ ವ್ಯಕ್ತಿ ತನ್ನ ವಿಧಾನಸಭಾ ಚುನಾವಣೆಯಲ್ಲಿ ಸೋತ ನಂತರ ಅವನನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ದು ಮತ್ತೆ ನಂತರ ಮರು ಚುನಾವಣೆ ನೀಡಿದ್ದು ಮೋದಿ ಸರ್ಕಾರ ಮಾಡಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಅಂದ್ರೆ ನೀವು ಮೊದಲನೇ ಸಲ ಮೋದಿಜಿ ಅವರನ್ನ ಭೇಟಿ ಮಾಡಿದಾಗ ನೀವು ಅವ್ರ ಮೇಲೆ ಅದೆಂತ ಮಾಟ ಮಂತ್ರ ಮಾಡಿದ್ರಿ? ಮೊದಲನೇ ಸರಿ ನಾನು ಅವ್ರನ್ನ ಭೇಟಿ ಮಾಡಿದಾಗ ಆಗ ನನ್ನ ಮನಸ್ಸಲ್ಲಿ ಬಹಳಷ್ಟು ಅದು ಗೊಂದಲಗಳಿತ್ತು. ಈ ಚಿಕ್ಕ ಚಿಕ್ಕ ವಿಚಾರಗಳು. ಅದು ನಾನು ಪ್ರಧಾನಮಂತ್ರಿಯವ್ರನ್ನ ಭೇಟಿ ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ಮತ್ತು ಮುಖ್ಯಮಂತ್ರಿ ಆಗೋದಕ್ಕೂ ಮುಂಚೆ ನಾನು ಅವ್ರನ್ನ ನೇರವಾಗಿ ಯಾವತ್ತೂ ಭೇಟಿ ಮಾಡಿರಲಿಲ್ಲ. ಅದು ನಾನು 2 ದಿನಕ್ಕೆ ಮುಂಚೆ ಅವ್ರ ಹತ್ರ ಅಪಾಯಿಂಟ್ಮೆಂಟ್ನ ಭೇಟಿ ಮಾಡೋದಕ್ಕೆ ತೊಗೊಂಡಿದ್ದೆ. ಅಲ್ಲಿಂದ ಒಂದು ಕಾಲ್ ಬಂತು ಪ್ರಧಾನಮಂತ್ರಿಯವರ ಕಾರ್ಯಾಲಯದಿಂದ ನನಗೆ ಫೋನ್ ಮಾಡಿ, ನಿಮ್ಮನ್ನು 10ನೇ ತಾರೀಕು ಕರೆದಿದ್ದಾರೆ, ನೀವು ಕೇಳಿದಂಥ ಅಪಾಯಿಂಟ್ಮೆಂಟ್ ಸಿಕ್ಕಿದೆ ಅಂತ ಅಂದರು. 15 ನಿಮಿಷ ಸಿಕ್ಕಿತ್ತು ಅಪಾಯಿಂಟ್ಮೆಂಟು. 15 ನಿಮಿಷದಲ್ಲಿ ನೀವು ನಿಮ್ಮ ಮಾತನ್ನು ಪೂರೈಸಿ ಹೋಗಬೇಕು. ನನಗೆ ಗೊತ್ತಾಗ್ತಿರಲಿಲ್ಲ, ನಾನೀಗ ಪ್ರಧಾನಮಂತ್ರಿ ಹತ್ರ ಹೋಗ್ತಾ ಇದ್ದೀನಿ, ಅವರು ನನ್ನ ಯಾವ ಯೋಜನೆ ಬಗ್ಗೆ ಕೇಳ್ತಾರೆ ಅಂತ. ಅದ್ರ ಜೊತೆಗೆ ಅವರ ಸವಾಲುಗಳು ಏನೇನಾಗಿರಬಹುದು. ಮತ್ತು ನಾನು ಬೇರೆ ಬಹಳ ವಿನಯದಿಂದ ನಿಂತು ಒಳಗಡೆ ಹೋದೆ. ಹಾಗೆ ನಾನು ಒಳಗಡೆ ಹೋದ ಕೂಡಲೇ ನಾನು ಈ ಶೋ ಒಳಗೂ ಬರಬೇಕಾದ್ರೆ ನನ್ನ ಮನಸ್ಸಲ್ಲಿ ಅನ್ನಿಸ್ತಾ ಇತ್ತು, ಏನಂತ ಹೇಳಿದ್ರೆ, ಈ ಶೋ ಆದಮೇಲೆ ಒಳಗಡೆ ಕೂಡ ಒಂದು ಶೋ ನಡೀತಾ ಇರುತ್ತೆ ಅಂತ. ಹಾಗೆ ಅನಿಸಿತ್ತು ನನಗೆ. ಅವತ್ತು ಪ್ರಧಾನಮಂತ್ರಿಯವರ ಕಾರ್ಯಾಲಯದ ಒಳಗಡೆ ಹೋದಾಗ ಒಂದು ಬಾಗಿಲು ತೆಗೀತು. ನಾನು ಅವಾಗೇನು ಅಂದ್ಕೊಂಡೆ ಅಂದರೆ, ಪ್ರಧಾನಮಂತ್ರಿಯವರು 2ನೇದು 3ನೇದು ಬಾಗಿಲಲ್ಲಿ ಕೂತಿರ್ತಾರೆ.
ನಾನು ಹಾಗೆ ಬಾಗಿಲೊಳಗಡೆ ಹೋಗಿದ್ದ ಕೂಡಲೇ ಇಮಿಡಿಯೇಟಾಗಿ ಅಲ್ಲಿ ಪ್ರಧಾನಮಂತ್ರಿ ಅವರೇ ಉದ್ದಾಗಿದ್ರು, ಅವ್ರು ಬನ್ನಿ ಅಂತ ಕರೆದ್ರು. ನಾನೊಂದ್ಸರಿ ನೋಡಿದೆ, ಅವರೇ ಪ್ರಧಾನಮಂತ್ರಿಯವರು. ಆಗ ಯಾವಾಗ ನಾನು ಅವ್ರ ಮುಂದೆ ಹೋಗಿ ನಿಂತನೋ, ನಾನು ಅವರಿಗೆ ಧನ್ಯವಾದ ಹೇಳಿ ಆ ಬೊಕ್ಕೆ ಕೊಡಬೇಕು ಅಂತ ಹೋದ್ನಲ್ಲ, ಆಗ ನಾನು ಅವ್ರನ್ನ ಸರಿಯಾಗಿ ನೋಡೋಕ್ಕಾಗ್ತಿರ್ಲಿಲ್ಲ. ನಾನು ಅವ್ರನ್ನೇ ದಿಟ್ಟಿಸಿ ನೋಡ್ತಾ ಇದ್ದೆ. ಯಾಕಂದರೆ ನಾನು ಅಂದ್ಕೊಂಡಿರ್ತಿದ್ದೆ ಅವರು ಸ್ವಲ್ಪ ಶಕ್ತಿಯುತವಾಗಿದ್ದರು, ಹೀಗಿದ್ದಾರೆ ಹಾಗಿದ್ದಾರೆ, ನೋಡಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಗೊತ್ತಿಲ್ಲ, ಅವ್ರು ನಾನು ಅವ್ರ ಕಡೆ ತಲೆ ಎತ್ತು ಕೂಡ ನೋಡಲಿಲ್ಲ. ಮತ್ತು ಜೊತೆ ಏನು ಕ್ಯಾಮ್ರಾದವರಿದ್ದರು ಅವ್ರನ್ನೂ ಕೂಡ ನೋಡೋಕ್ಕಾಗ್ತಿರಲಿಲ್ಲ ನಾನು. ಮತ್ತು ಆ ಸಮಯ ಕರೋನಾ ಸಮಯ ಆಗಿತ್ತು. ಹಾಗಾಗಿ ನಾನು ಅವ್ರಿಗೆ ಬೊಕ್ಕೆ ಕೊಟ್ಟು ಕೂಡಲೇ ಆ ಕಡೆಯಿಂದ ಒಂದು ಧ್ವನಿ ಕೇಳಿಸ್ತು, ನೀವು ನಿಮ್ಮ ಮಾಸ್ಕ್ನ ತೆಗೀರಿ ಅಂತ. ನಾನು ಅಂದ್ಕೊಂಡೆ ಇದನ್ನು ಯಾರು ಹೇಳ್ತಾ ಇದ್ದಾರೆ. ಆಮೇಲೆ ತಲೆ ಎತ್ತು ನೋಡಿದಾಗ ಗೊತ್ತಾಯಿತು, ಪ್ರಧಾನಮಂತ್ರಿ ಅವರು ತಮ್ಮ ಮಾಸ್ಕನ್ನು ತೆಗೆದಿದ್ರು. ನಾನು ತೆಗೆದುಬಿಟ್ಟೆ. ಆಮೇಲೆ ಕೂತ್ಕೊಂಡೆ. ಬೇರೆ ಕಡೆ ನಡೆಯೋ ರೀತಿ ಏನಾಗಿಲ್ಲ. ಪ್ರಧಾನಮಂತ್ರಿಯವರು ಒಂದು ಕುರ್ಚಿಲಿ ಕೂತಿದ್ರು, ಅವ್ರ ಪಕ್ಕದಲ್ಲೇ ಇನ್ನೊಬ್ಬರು ಕೂತಿದ್ರು, ಹಾಗೆ ನಾನು ಪಕ್ಕದಲ್ಲಿ ಕೂತ್ಕೊಂಡೆ ಅಷ್ಟೇ. ಜೊತೆಲೇ ಕೂತಿದ್ದ ಕೂಡಲೇ ಒಂದು 3-4 ನಿಮಿಷದಲ್ಲಿ ಅವರು ತಮ್ಮ ಮಾತನ್ನು ಶುರು ಮಾಡಿದ್ರು. ಆಮೇಲೆ ಅವರೇ ಕೇಳ್ತಾ ಹೋದರು, ಹೇಗಿದ್ದೀರಾ, ಮನೇಲಿ ಹೇಗಿದ್ದಾರೆ, ಮನೆಯೆಲ್ಲ ಚೆನ್ನಾಗಿ ನಡೀತಾ ಇದೆಯಾ ಅಂತೆಲ್ಲ. ಆಮೇಲೆ 3 ಅಥವಾ 4 ನಿಮಿಷ ಆಗಿರಬಹುದು. ಅದಾದಮೇಲೆ ನಾನು ನಿಜವಾಗ್ಲೂ ಮರ್ತು ಹೋಗಿದ್ದೆ, ನಾನು ವಿಶ್ವದ ದೊಡ್ಡ ನಾಯಕರ ಜೊತೆ ಕೂತಿದ್ದೀನಿ ಅಂತ. ಮತ್ತು ಅವರು ಅದು ನನಗನ್ಸುತ್ತೆ ಅದಾದ ನಂತರ ಪ್ರಧಾನಮಂತ್ರಿಯವರಂತೂ ಬಹಳ ಕಡಿಮೆ ಮಾತಾಡ್ತಾಯಿದ್ರು, ನಾನು ತುಂಬ ಮಾತಾಡ್ತಾ ಇದ್ದೆ. ನಾನು ಮಾತಾಡ್ತಾನೆ ಹೋಗ್ತಾ ಇದ್ದೆ. ಆಮೇಲೆ ನನ್ನ 15 ನಿಮಿಷದ ಸಮಯ ಏನಿತ್ತು ಅದು 1.5 ಗಂಟೆ ಆಗೋಗಿತ್ತು. ನನಗೆ ಗೊತ್ತೇ ಆಗಿರಲಿಲ್ಲ. 1.5 ಗಂಟೆ ಮಾತಾಡಿದ್ದೆ. ಅದಾದಮೇಲೂ ಅವರೇನೂ ಅವಸರ ಪಡಲಿಲ್ಲ. ಆದರೆ ಅವತ್ತು ನಾನು ಒಂದನ್ನು ನಿಜವಾಗ್ಲೂ ಕಲಿತೆ. ಅಲ್ಲ, ಅವರು ಇಷ್ಟು ಬ್ಯುಸಿ ಇದ್ದರೂ ಸಹ, ಇಷ್ಟೊಂದು ಕೆಲಸಗಳನ್ನ ಇಟ್ಕೊಂಡಿದ್ರು ಸಹ, ನಮ್ಮಂಥ ಸಾಮಾನ್ಯವಾದ ವ್ಯಕ್ತಿಗಳಿಗೆ ಎಷ್ಟು ಚೆನ್ನಾಗಿ ಪ್ರೋತ್ಸಾಹ ಕೊಡ್ತಾರೆ, ಎಷ್ಟು ಚೆನ್ನಾಗಿ ಸಮಯವನ್ನು ಕೊಡ್ತಾರೆ. ಆಮೇಲೆ ವಾಸ್ತವದಲ್ಲಿ ನಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಏನಂತೀವಿ ನಾವು, ಅದನ್ನು ಅವ್ರಿಗಿಂತ ಚೆನ್ನಾಗಿ ಇನ್ಯಾರೂ ಮಾಡಲಿಕ್ಕಾಗಲ್ಲ. ಅವರಿಗೆ ಬಾಬಾ ಕೇದಾರ್ನಾಥ್ ಅವರ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಅನ್ನೋದು ಕೂಡ ನಿಮಗೆ ಗೊತ್ತಾಗಿರ್ಬೇಕಲ್ಲ? ಹೌದು, ಖಂಡಿತವಾಗ್ಲೂ ಅವರನ್ನು ಇಡೀ ದೇಶದಲ್ಲೆಲ್ಲ ಕೊಂಡಾಡ್ತಾರೆ. ಎಲ್ರಿಗೂ ತಿಳಿದಿರುವಂಥ ವಿಷಯ. ಬಾಬಾ ಕೇದಾರ್ನಾಥ್ ಅವರ ಅದು 2013ರಲ್ಲಿ ಬಹಳ ಆಪ್ತವಾಗಿ ಕೇದಾರ್ನಾಥಕ್ಕೆ ಬಂದಿದ್ದರು. ಮತ್ತು ಆ ಅವಧಿಯಲ್ಲಿ ಪೂರ್ತಿ ಕೇದಾರ್ನಾಥ್ ಅಸ್ತವ್ಯಸ್ತ ಆಗೋಗಿತ್ತು. ಬಹಳಷ್ಟು ಕೊಚ್ಕೊಂಡು ಹೋಗಿತ್ತು, ಬಹಳ ನಷ್ಟ ಆಗಿತ್ತು. ಆಮೇಲೆ 13ರಲ್ಲಿ ಮೋದಿಯವರು ಡೆಹ್ರಾಡೂನಿಗೆ ಬಂದಿದ್ದರು. ಆಮೇಲೆ ಅವರು ಅಲ್ಲಿಗೆ ಬಂದ ಮೇಲೆ ಆ ಸಮಯದಲ್ಲಿ ಸರ್ಕಾರ ಕಾಂಗ್ರೆಸ್ ಪಾರ್ಟಿಯವ್ರದ್ದೇ ಇತ್ತು. ಅವ್ರು ಹೇಳಿದರು, ನಾವು ಕೇದಾರ್ನಾಥ್ನ ಸರಿಪಡಿಸ್ತೀವಿ ಅಂತ. ಆದರೆ ಆ ಸಮಯದಲ್ಲಿ ಸರ್ಕಾರದವ್ರು ನಮಗೇನು ಹೇಳಿದರು ಅಂದರೆ, ಇಲ್ಲ, ನಾವು ಮಾಡೋದಕ್ಕೆ ಬಿಡಲ್ಲ ಅಂತ. ಆಮೇಲೆ ದೇವರು ಕೇದಾರ್ನಾಥರ ಕೃಪೆ ಆಯಿತು. 2014ರಲ್ಲಿ ಅವ್ರು ಪ್ರಧಾನಮಂತ್ರಿನೇ ಆದರು. ಆಮೇಲೆ ಅವರು ಆ ಕೇದಾರ್ನಾಥನ ಪುನರ್ನಿರ್ಮಾಣ, ನವನಿರ್ಮಾಣದ ಕಾರ್ಯವನ್ನು ಕೈಗೆ ತಗೊಂಡ್ರು. ಇವತ್ತು ಕೇದಾರ್ನಾಥನ ಪೂರ್ತಿ ಪುನರ್ನಿರ್ಮಾಣದ ಕಾರ್ಯ ಪೂರ್ಣವಾಗಿದೆ. ಈಗ ಅಲ್ಲಿ ಭವ್ಯ ಕೇದಾರ, ಸುಂದರವಾದ ಕೇದಾರ ಆಗೋಗಿದೆ. ಅಲ್ಲಿಗೆ ಹೋಗೋದಕ್ಕೆ ರೋಡಿನ ವ್ಯವಸ್ಥೆ ಕೂಡ ಈಗ ಆಗ್ತಾ ಇದೆ. ಮತ್ತು ಯಾವಾಗ ಬೇಕಾದರೂ, ಯಾವಾಗ ನಾನು ಪ್ರಧಾನಮಂತ್ರಿನ ಭೇಟಿಯಾದರೂ, ನಾನು ತಿಂಗಳಲ್ಲಿ 1 ಸಾರಿನೋ 2 ಸಾರಿನೋ ಭೇಟಿಯಾದ್ರೂ ಪ್ರತಿ ಸರಿನೂ ಇದಾಗುತ್ತೆ. ಅವ್ರು ಕೇಳ್ತಾರೆ, ಕೇದಾರ್ನಾಥನ ಪುನರ್ನಿರ್ಮಾಣ ಕೆಲಸ ನಡೀತಾ ಇದೆ ಅಲ್ವಾ? ಆ ಒಂದು ಪುನರ್ನಿರ್ಮಾಣದ ಕೆಲಸದ ಬಗ್ಗೆ ಖಂಡಿತವಾಗ್ಲೂ ಕೇಳ್ತಾರೆ. ಈಗ 3ನೇ ಸ್ಟೇಜಲ್ಲಿ ಏನೇನು ಕೆಲಸ ನಡೀತಾ ಇದೆ, ಅಲ್ಲಿ ನಾವೊಂದು ಸರಸ್ವತಿ ಘಾಟ್ ಮಾಡಬೇಕಿತ್ತು, ಅದರ ಕೆಲಸ ಯಾವ ರೀತಿ ಇದೆ, ತೀರ್ಥ ಪುರೋಹಿತರ ಮನೆಗಳನ್ನು ಎಷ್ಟು ಕಟ್ಟಾಗಿದೆ, ಆಮೇಲೆ ಮುಂದಕ್ಕೆ ಅಲ್ಲೊಂದು ಶಾಂತಿವನವನ್ನು ನಿರ್ಮಾಣ ಮಾಡಬೇಕಾಗಿತ್ತು, ಅದರ ಕೆಲಸ ಎಷ್ಟರ ಮಟ್ಟಿಗೆ ಆಗಿದೆ, ಆಮೇಲೆ ಪ್ರತಿಯೊಂದು ಕೆಲಸ ಅವ್ರ ತಲೆಯಲ್ಲಿ ಎಷ್ಟು ಸ್ಪಷ್ಟವಾಗಿದೆ. ಅವರು ಹೋದ ನಂತರ ಆಮೇಲೆ ನಿಮಗೆಲ್ಲ ಗೊತ್ತಿರಬಹುದು, ಅಲ್ಲಿಗೆ ಬಂದು ಹೋಗುವಂಥ ಜನರ ಸಂಖ್ಯೆ ತುಂಬ ಕಡಿಮೆ ಆಗೋಗಿತ್ತು. ಅವರೇ ರಾತ್ರಿ ಕೇದಾರ್ನಾಥ್ಗೆ ಹೋಗಿ ಅಲ್ಲಿ ಆ ಒಂದು ರಾತ್ರಿಯ ಒಂದು ಪ್ರವಾಸವನ್ನು ಮಾಡಿದ್ರಲ್ಲ, ಆ ಪ್ರವಾಸ ಆದ ನಂತರ ಜನರಿಗೆಲ್ಲ ಅಲರ್ಟ್ ಆಗೋಯ್ತು. ಏನಂದರೆ ಅಲ್ಲಿ ಒಂದು 1000 ಜನ ಬರ್ತದಂಥ ತೀರ್ಥಯಾತ್ರೆ ಕ್ಷೇತ್ರ ಈಗ ಲಕ್ಷಾಂತರ ಜನ ಬರುವಂಥ ತೀರ್ಥಯಾತ್ರೆ ಕ್ಷೇತ್ರ ಆಗಿದೆ. ಈಗ ನೀವು ಅವರಿಗೆ ಆದಿ ಕೈಲಾಸ ಕೂಡ ತಂದಿದ್ದೀರಾ. ನೋಡಿ, ಉತ್ತರಾಖಂಡದಲ್ಲಿ 2 ವಿಷಯಗಳಿವೆ. ಚಾರ್ಧಾಮ್ ಕೇದಾರ್ಖಂಡ್ ಮತ್ತು ಮಾನಸಖಂಡ, ಆದಿ ಕೈಲಾಸ. ಇಲ್ಲಿ ಬಾಬಾ ಕೇದಾರ್ನ ಭೂಮಿನ ಕೇದಾರ್ಖಂಡ್ ಅಂತ ಕರೀತಾರೆ. ಮತ್ತು ಶಿವನ ಆ ಭೂಮಿ ಏನಿದೆ ಅದನ್ನು ಮಾನಸಖಂಡ ಅಂತಲೂ ಕರೀತಾರೆ. ಆಮೇಲೆ ನಮ್ಮ ಪ್ರಧಾನಮಂತ್ರಿಯವರು, ಅಂದರೆ ನಾನು ಅವ್ರನ್ನ ಎಷ್ಟು ಸರಿ ಭೇಟಿ ಮಾಡಿದ್ರೂ ಸಹ ಅವರು ಪ್ರತಿ ಸರಿ ಹೇಳ್ತಾ ಇರ್ತಾರೆ, ನಾನು ಆದಿ ಕೈಲಾಶ್ಗೆ ಹೋಗಬೇಕು ಅಂತ. ಜಾಲಿಕಾಂಗ್ 18,000 ಫೀಟ್ ಎತ್ತರ ಇರೋವಂಥದ್ದು. ಅವರು ದೇಶದ ಮೊದಲನೇ ಪ್ರಧಾನಮಂತ್ರಿ
ಅವ್ರು ಇಷ್ಟು ಎತ್ತರ ಹೋಗಿದ್ದಾರೆ, ಇಷ್ಟು ಪ್ರವಾಸವನ್ನು ಕೈಗೊಂಡಿದ್ದಾರೆ. ಅವ್ರು ಅಲ್ಲಿಗೆ ಹೋಗಿ ಬಂದ ಮೇಲೆ ಉತ್ತರಾಖಂಡದ ಪ್ರವಾಸಿ ಕ್ಷೇತ್ರ ತಾಣವಾಗೋಗಿದೆ. ಆದಿ ಕೈಲಾಶ್ಗೆ ಹೋಗುವಂಥ ಸಂಖ್ಯೆ ಜಾಸ್ತಿ ಆಗಿದೆ, ಜಾಗೀಶ್ವರ್ ಧಾಮ್ಗೆ ಹೋಗುವಂಥವ್ರ ಸಂಖ್ಯೆ ಜಾಸ್ತಿ ಆಗಿದೆ. ಆಮೇಲೆ ನಮ್ಮ ಗಮನ ಬಿಟ್ಟು ಪೂರ್ತಿ ದೇಶದ ಜನರ ಗಮನಕ್ಕೆ ಈ ಒಂದು ನಮ್ಮ ಘಾಟ್ ಏನಿದೆ, ಆದಿ ಕೈಲಾಶದ ಒಂದು ಚಿತ್ರ ಅದೀಗ ಪೂರ್ತಿ ದೇಶದ ಜನರಿಗೆ ಗೊತ್ತಾಗಿದೆ. ಮತ್ತೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಚಾರ್ಧಾಮ್ ಯಾತ್ರೆ ನಡೆಯುತ್ತೆ ಅಂದರೆ ಅದೇ ಪ್ರಕಾರದಲ್ಲಿ ಮಾನಸ ಸರೋವರದ ಯಾತ್ರೆ ಕೂಡ ನಡೆಯುತ್ತೆ. ಮತ್ತೆ ನಮ್ಮ ರೀತಿಯಲ್ಲೇ ಯಾರ್ಯಾರು ಕೈಲಾಸ ಮಾನಸ ಪರ್ವತ ಹೋಗೋಕೆ ಇಷ್ಟಪಡ್ತಾರೆ, ಕೈಲಾಸ ಮಾನಸ ಸರೋವರದ ದರ್ಶನ ಕೂಡ ಇಲ್ಲೇ ಆದಿ ಕೈಲಾಸದಲ್ಲಿ ಮಾಡೋ ರೀತಿ ವ್ಯವಸ್ಥೆ ಮಾಡ್ತಾ ಇದೀವಿ. ಅದಕ್ಕೆ ಸಂಬಂಧಪಟ್ಟಂತ ಕೆಲಸಗಳು ನಡೀತಾ ಇವೆ. ಧಾಮೀಜಿ, ಇನ್ನೊಬ್ರು ಶಿವಭಕ್ತರಿದ್ದಾರೆ, ರಾಹುಲ್ ಗಾಂಧಿ. ಅವ್ರು ಹೇಳ್ತಾರೆ, ನಾನು ಕೂಡ ಕೇದಾರ್ನಾಥಿಗೆ ಹೋಗ್ತೇನೆ, ತುಂಬಾ ದೊಡ್ಡ ತಪಸ್ವಿ ಮನೆಗೆ ಹೋಗ್ತೇನೆ, ನಾನು ಬರಿಗಾಲಲ್ಲೇ ಹೋಗ್ತೇನೆ, ಹೆಲಿಕಾಪ್ಟರ್ ಹೋಗುವಂಥ ಅವಶ್ಯಕತೆ ಏನಿದೆ? ಎಲ್ಲದಕ್ಕಿಂತ ಮುಂಚೆ ನಾನು ಇದನ್ನೇ ಹೇಳ್ತೀನಿ ಬಹಳ ವಿನಯಪೂರ್ವಕವಾಗಿ. ಅವರಿಗೆ ಸರಿಯಾಗಿ ಅವರ ಪಾರ್ಟಿಯಲ್ಲಿ ಜೊತೆಗಾರರಿದ್ದಾರಲ್ಲ ಅವರಿಗೆ, ಮತ್ತು ಸಲಹೆ ಕೊಡೋವಂಥವರಿಗೆ ಪೂಜೆಗಳನ್ನು ಹೇಗೆ ಮಾಡುವಂಥದ್ದು, ಸಂಸ್ಕಾರ ಅಂದರೆ ಏನು, ಅವನ್ನೆಲ್ಲ ಕಲಿಸ್ಬೇಕಾಗಿದೆ. ಯಾಕಂದರೆ ಬರೀ ಅದನ್ನು ಹೇಳೋದ್ರಿಂದ ಏನೂ ಪ್ರಯೋಜನ ಇಲ್ಲ, ಆಚರಣೆಗೆ ಬರಬೇಕಲ್ಲ ಯಾವುದಾದ್ರೂ. ಈ ವಿಚಾರವಾಗಿ ನೀವು ಸ್ವಲ್ಪ ಸಹಾಯ ಮಾಡ್ಬೋದಲ್ಲ ಅವರಿಗೆ? ನಾನು ಸತ್ಯ ಹೇಳಬೇಕು ಅಂದರೆ ನಾನು ಬಹಳಷ್ಟು ಸರಿ ಯೋಚನೆ ಮಾಡಿದ್ದೀನಿ, ಈಗ ರಾಹುಲ್ ಗಾಂಧಿ ಅವರು ಸ್ವಲ್ಪ ಸೀರಿಯಸ್ ಆಗೋಗ್ತಾರೆ ಅಂತ, ಈಗಾದರೂ ಸ್ವಲ್ಪ ಸೀರಿಯಸ್ ಆಗ್ತಾರೆ ಅಂತ. ಮತ್ತು ಪ್ರತಿ ಬಾರಿ ಅವ್ರು ನಾನು ಅಂದ್ಕೊಂಡಿದ್ದೆ ತಪ್ಪು ಅಂತ ಪ್ರೂವ್ ಮಾಡ್ತಾ ಇದ್ದಾರೆ. ನಾನೊಬ್ಬ ಮಾತ್ರ ಅಲ್ಲ, ಈಗ ಇಲ್ಲಿ ಯಾರಾದರೂ ಯೋಚನೆ ಮಾಡಿದ್ರೆ ಅವರು ಕೂಡ ತಪ್ಪು ಅಂತಲೇ ಸಾಬೀತು ಮಾಡ್ತಾರೆ. ಪ್ರತಿ ಸರಿ ಒಂದಲ್ಲ ಒಂದು ಮಾಡ್ತಾರೆ. ಅದೇನೆಂದರೆ ಅವರ ಒಂದು ಗಂಭೀರತೆ ಏನಿರುತ್ತಲ್ಲ ಅದು ಮುಗಿದೋಗಿರುತ್ತೆ. ಪ್ರೇಕ್ಷಕರಿಂದ ಒಂದೆರಡು ಪ್ರಶ್ನೆ ತಗೊಳ್ಳೋಣ. ಹೇಳ್ತಾರೆ ನೀವು ಪ್ರಧಾನಮಂತ್ರಿ ಮೋದಿ ಅವರ ತುಂಬಾ ಫೇವ್ರೆಟ್ ಸಿಎಂ ಅಂತ, ಅದು ಸತ್ಯನಾ? ಪ್ರಧಾನಮಂತ್ರಿಯವರು ಯಾವಾಗ ದೇಶದಲ್ಲಿ ಪ್ರಧಾನಮಂತ್ರಿ ಆದ್ರೋ ಅವರು ದೇಶದಲ್ಲಿ ಅಂತಿಮ ಘಟ್ಟಕ್ಕೆ ತಲುಪಿರುವಂಥ ವ್ಯಕ್ತಿ ಅಂದರೆ ತಪ್ಪಾಗೋದಿಲ್ಲ. ಅವ್ರಿಗೋಸ್ಕರ ಕೆಲಸ ಮಾಡದೆ ದೇಶಕ್ಕೋಸ್ಕರ ಮಾಡ್ತಿರೋಂಥ ಏನು ಕಲ್ಚರ್ ಇದೆಯಲ್ಲ, ಆ ವರ್ಕ್ ಕಲ್ಚರ್ನ ಅವರು ನಿಜವಾಗ್ಲೂ ಬದಲಾಯಿಸಿದ್ದಾರೆ. ಆಮೇಲೆ ನಾನೊಬ್ಬ ಏನು ಅವರ ಹತ್ತಿರದವನು ಅಂತಲ್ಲ, ಅಥವಾ ಅವರ ಕೃಪೆ ನನ್ನ ಮೇಲಿದೆ ಅಂತಲ್ಲ, ನಂತರನೇ ಲಕ್ಷಾಂತರ ಜನ ಕಾರ್ಯಕರ್ತರ ಮೇಲೆ ಅವರ ಒಂದು ಕೃಪೆ ಇದೆ. ನೇರವಾಗಿ ಮಾತಾಡ್ತಾರೆ ಅವ್ರ ಜೊತೆ, ಅವರನ್ನ ಪ್ರೋತ್ಸಾಹಿಸ್ತಾರೆ ಅಂದರೆ ತಪ್ಪಾಗಲ್ಲ. ಏನೇ ಇದ್ರೂ ಕರ್ಮದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಪೂರ್ತಿ ಪ್ರಯತ್ನದೊಂದಿಗೆ, ಅವರ ಒಂದು ಸಹಾಯದೊಂದಿಗೆ ಯಾರ್ಯಾರು ದೇಶವನ್ನು ಮುಂತರೋ ಪ್ರಯತ್ನ ಮಾಡ್ತಿದಾರಲ್ಲ, ಅದೆಲ್ಲರೂ ಮೋದಿ ಅವರ ಒಂದು ಸಲಹೆ ಅಂದರೆ ತಪ್ಪಾಗಲ್ಲ.